ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೀನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಕೃತಾಕೃತಾಯ ನಮಃ. ಓಂ ಸುದಾಸೇ ಸಹಸ್ರಂ ಶಂಸಾ ಉತ ರಾತಿರಸ್ತು ಜಹಿ ವಧರ್ವನುಷೋ ಮರ್ತ್ಯಸ್ಯಾಸ್ಮೇ ಜುಮ್ನಮಧಿರತ್ನಂ ಚ ಧ್ಯೇಹಿ ತ್ವಾವತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 400ನೇ ಭಾಗ ಇದು. ವಿಷ್ಣು ಸಹಸ್ರನಾಮ ಸ್ತೋತ್ರದ 141ನೇ ನಾಮ ಕೃತಾಕೃತ ಅನ್ನುವುದು. ಅದರ ಅರ್ಥವನ್ನು, ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರವನ್ನು ಕೂಡ ನಾವಿವತ್ತು ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಅದರ ಮೊದಲು ಈ ಕೃತಾಕೃತ ಎಂಬ ಶಬ್ದಕ್ಕೆ ಏನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ನೋಡೋಣ. ಅಕೃತ ಅಂದ್ರೆ ಮೋಕ್ಷ. ಅಂತಹ ಮೋಕ್ಷವನ್ನ ಎಲ್ಲಿಗೂ ಕೂಡ ಕೊಟ್ಟವನು. ಶಾಶ್ವತವಾದಂತಹ ಮುಕ್ತಿಯನ್ನ ತನ್ನ ಭಕ್ತರಿಗೆ ಕೊಟ್ಟವನು ಅಂತ ಒಂದರ್ಥ. ಮತ್ತೆ ಈ ಪುರುಷಾರ್ಥಗಳು, ಆಕೃತ ಅಂದ್ರೆ ಪುರುಷಾರ್ಥಗಳು, ವೈಭೋಗ ಮೊದಲಾದ ಪುರುಷಾರ್ಥಗಳು, ಅದೆಲ್ಲವನ್ನೂ ಕೃತ ಭಕ್ತರಿಗೆ ಇವನು ಕೊಟ್ಟವನು. ಆದ್ರಿಂದ ಇವನನ್ನ ಕೃತ ಅಂತ ಇನ್ನೊಂದು ಅರ್ಥದಂದು ಕೂಡ ಹೇಳಬಹುದು. 4 ವಿಧವಾದ ಪುರುಷಾರ್ಥಗಳನ್ನು ಕೊಟ್ಟವನು ಅಂತ ಅದರ ಅರ್ಥವನ್ನು ತಿಳ್ಕೊಳ್ಬಹುದು. ಭಕ್ತರಿಗೆ ಬಂದಿರುವಂತಹ ಅಪಮೃತ್ಯು ಮೊದಲಾದವುಗಳನ್ನು ಪರಿಹಾರ ಮಾಡಿದವನು ಅನ್ನೋ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಕೆಲವು ಕಡೆ ಕೃತಾಕೃತಿ ಅಂತಲೂ ಕೇಳಿ ಬರ್ತದೆ. ಅದ್ರ ಬದಲು ಕೃತಾಕೃತ ಅನ್ನೋ ಪಾಠವೇ ಹೆಚ್ಚು ಎಲ್ಲ ಕಡೆ ಪ್ರಚಲಿತ ಆಗಿರುವಂಥದ್ದು. ನಾನು ಕೂಡ ಅದನ್ನೇ ಇಟ್ಕೊಂಡಿದ್ದೇನೆ. ಹಿರಿಯ ವಿದ್ವಾಂಸರು ಅನೇಕ ಜನ ಕೃತಾಕೃತ ಅನ್ನೋದನ್ನೇ ಇಟ್ಕೊಂಡಿದ್ದಾರೆ. ಸತ್ಯಸಂಧ ಸ್ವಾಮಿಗಳು ಕೂಡ ಕೃತಾಕೃತ ಅನ್ನೋದನ್ನೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಕೃತಾಕೃತ ಅನ್ನುವುದೇ ಎಲ್ಲ ಕಡೆ ಹೆಚ್ಚು ಪ್ರಚಲಿತವಾಗಿರುವುದು ಅಂತ ಅನ್ನೋದನ್ನು ನಾವು ತಿಳಿಯಬಹುದು. ಅವನು ಕಾರ್ಯಕಾರಣ ಸ್ವರೂಪ ಹೌದು. ಕಾರ್ಯರೂಪದಿಂದ ಅವನೇ ಕೃತ. ಯಾವುದು ಕೃತ ಅಂದ್ರೆ ಕಾರ್ಯ ಮಾಡಲ್ಪಟ್ಟದ್ದು, ಅದರೊಳಗೂ ಅವನೇ ಇದ್ದಾನೆ. ಅಕೃತ ಅಂದ್ರೆ ಕಾರಣ, ಅದರೊಳಗೂ ಅವನೇ ಇದ್ದಾನೆ. ಕರ್ಮದಿಂದ ಯಾವುದೇ ರೀತಿಯಾದಂತಹ ವಿಕಾರಕ್ಕೆ ಒಳಗಾಗದವನು ಅಂತ ಅರ್ಥವನ್ನು ಕೂಡ ತಿಳಿಯಬಹುದು. ಕೃತ ಅಂದ್ರೆ ಕರ್ಮ, ಅದರಿಂದ ಯಾವುದೇ ರೀತಿಯಾದ ವಿಕಾರವೂ ಅವನಿಗಿಲ್ಲ. ನಮಗೆ ನಾನಾ ಥರದ ವಿಕಾರಗಳಿರಬಹುದು, ಅವನಿಗೆ ಮಾತ್ರ ಯಾವುದೇ ರೀತಿಯಾದ ವಿಕಾರವೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ತಾನು ತನ್ನನ್ನು ಅನೇಕ ರೀತಿಯಾಗಿ ಮಾರ್ಪಾಡು ಮಾಡಿಕೊಳ್ಳಬಲ್ಲವನು, ಅನೇಕ ರೂಪಗಳನ್ನು ತಾಳಬಲ್ಲವನು. ಆದರೆ ಅವನಿಗೆ ವಿಕಾರ ಇಲ್ಲ. ಜ್ಞಾನಿಗಳು ಅನೇಕ ರೀತಿಯಿಂದ ಅವನನ್ನ ಮನಸ್ಸಿನಲ್ಲಿ ಧರಿಸ್ತಾರೆ. ಜ್ಞಾನಿಗಳಿಂದ ಮನಸ್ಸಿನಲ್ಲಿ ಸ್ವೀಕರಿಸಲ್ಪಟ್ಟವನು ಕೃತ ಅಂದ್ರೆ ಸ್ವೀಕೃತನಾದವನು. ಅಜ್ಞಾನಿಗಳಿಂದ ಅಕೃತ, ತಿರಸ್ಕೃತನಾದವನು. ಕೃತ ಅಂದ್ರೆ ಅನಿತ್ಯ ವಸ್ತು, ಅಕೃತ ಅಂದ್ರೆ ನಿತ್ಯ ವಸ್ತು. ಅವೆರಡರಲ್ಲೂ ಇವನೇ ಇದ್ದಾನೆ. ನಾವು ಮಾಡಿದಂತಹ ಯಾವುದೇ ಒಂದು ಧಾರ್ಮಿಕ ಕಾರ್ಯ ಅದು ಕೃತ, ಅದು ಅಕೃತ ಆಗಿಬಿಡ್ತದೆ. ಮಾಡಲ್ಪಡದೇ ಇರುವಂತೆ ವ್ಯರ್ಥ ಆಗಿಬಿಡ್ತದೆ. ಯಾಕೆಂದ್ರೆ ಭಗವಂತನ ಸ್ಮರಣೆ ತಪ್ಪಿದರೆ. ಹೀಗೆ ಕೃತಂ ಅಕೃತಂ ಏನ ಸಹ ಕೃತಾಕೃತ. ಮತ್ತೆ ಕೃತಂ ಅಕೃತಮಪಿ ಯತ್ ಸ್ಮರಣೆಯನ ಸಹ ಕೃತಾಕೃತ. ಯಾವುದೋ ಒಂದು ಧಾರ್ಮಿಕ ಕಾರ್ಯವನ್ನ ಭಕ್ತನಾದವನು ಮಾಡುವುದರಲ್ಲಿ ಪ್ರಮಾದದಿಂದ ವಿಫಲನಾದರೂ ಕೂಡ ಅಂಥ ತಪ್ಪುಗಳನ್ನು ಅವನು ಮನ್ನಿಸಿ ಆ ಭಕ್ತರನ್ನ ಸಲಹುತ್ತಾನೆ. ಆದ್ರಿಂದ ಅವನನ್ನ ಕೃತಾಕೃತ ಅಂತ ಹೇಳ್ತಾರೆ. ಇದಿಷ್ಟು ಕೃತಾಕೃತ ಎಂಬ ಶಬ್ದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳನ್ನು ನಾವು ನೋಡಿದ್ದಾಯಿತು. ಮುಂದೆ ಈ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಏನರ್ಥ ಹೇಳಿದ್ದಾರೆ,
ಮತ್ತೆ ಭಗವಂತಾಚಾರ್ಯರು ಏನರ್ಥ ಹೇಳ್ತಾರೆ, ಹಾಗೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳ ಅರ್ಥ ಏನಿದೆ ಅನ್ನೋದೆಲ್ಲವನ್ನು ಕೂಡ ನಾವೀಗ ನೋಡಬೇಕು. ಮೂಲ ಮಂತ್ರದಲ್ಲಿ ಶತಂತೆ ಶಿಪ್ರಿನ್ನೂತಯ ಸುದಾಸೆ ಸಹಸ್ರಂ ಶಂಸ ಉತರಾತಿರಸ್ತು ಜಹಿ ವಧರ್ ವನುಷೋ ಮರ್ತ್ಯಸ್ಯಾಸ್ಮೆ ದ್ಯುಮ್ನ ಮಧಿ ರತ್ನಂ ಚ ಧೇಹಿ ಅಂತ ಹೀಗೆ ಮಂತ್ರ. ಈ ಮಂತ್ರದ ಮೂರನೇ ಮಂತ್ರ ಇದು. ಅಲ್ಲಿ ಶತಂತೆ ಶಿಪ್ರಿನ್ನೂತಯ ಅನ್ನೋದು ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ. ಸುದಾಸೆ ಸಹಸ್ರಂ ಶಂಸ ಉತರಾತಿರಸ್ತು ಜಹಿ ವಧರ್ ವನುಷೋ ಮರ್ತ್ಯಸ್ಯಾಸ್ಮೆ ದ್ಯುಮ್ನ ಮಧಿ ರತ್ನಂ ಚ ಧೇಹಿ ಅನ್ನುವುದು ಈ ಮಂತ್ರದಿಂದ ತಗೊಂಡಿದ್ದಾರೆ. ಇದರ ಮುಂದಿನ ಮಂತ್ರ ಇದೆ, ನಾಲ್ಕನೇ ಮಂತ್ರ, ತ್ವಾವತೋಹೀಂದ್ರ ಕ್ರತ್ವೇ ಅಂತ. ಅಲ್ಲಿ ಇರುವಂತಹ ತ್ವಾವತಃ ಅನ್ನೋ ಶಬ್ದವನ್ನು ತೆಗೆದುಕೊಂಡು ಬೃಹತಿ ಮಂತ್ರವನ್ನು ಪೋಣಿಸಿದ್ದಾರೆ. ಇದು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಬೃಹತಿ ಮಂತ್ರ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಆ ಬೃಹತಿ ಮಂತ್ರ ಬೇರೆ ರೀತಿಯಾಗೇ ಇದೆ. ಈ ಕೃತಾಕೃತ ಅನ್ನೋಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಸಂಭರಣಂ ವಸೂನಾಂ ಶತಂತೆ ಶಿಪ್ರಿನ್ನೂತಯ ಸುದಾಸೆ ಸಹಸ್ರಂ ಶಂಸ ಉತರಾತಿರಸ್ತು ಜಹಿ ವಧರ್ ವನುಷೋ ಅಂತ ಹೀಗೆ ಆ ಕೃತಾಕೃತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಆ ಭಗವಂತ ಆಚಾರ್ಯರ ದೃಷ್ಟಿಯಲ್ಲಿ. ಸುದಾಸ ಅಂದ್ರೆ ಭಗವಂತನ ಶ್ರೇಷ್ಠನಾದಂಥ ಭಕ್ತ. ಅವನಿಗೆ ಸಹಸ್ರಂ ಶಂಸಾಹ, ಶಂಸಗಳು ಅಂದ್ರೆ ಕಾಮನೆಗಳು, ಅವೆಲ್ಲವೂ ಬಂದು ಒದಗಲಿ ಅಂತ ಸಾಯಣಾಚಾರ್ಯರು ಮಾಡಿರುವಂತಹ ಅರ್ಥ. ಶೋಭನದಾಸಾಯ ಮಹ್ಯಂ, ನಿನ್ನ ಶ್ರೇಷ್ಠ ಭಕ್ತನಾದ ನನಗೆ ಎಲ್ಲ ರೀತಿಯಾದ ಕಾಮನೆಗಳು ಈಡೇರಲಿ. ರಾತಿ ಅಂದ್ರೆ ಧನ, ಅದು ಕೂಡ ಇರಲಿ. ಮತ್ತೆ ವನುಷ ಅಂದ್ರೆ ನಮ್ಮನ್ನು ಹಿಂಸಿಸುವಂತಹ ವ್ಯಕ್ತಿ ಏನಿದ್ದಾನೆ ಮರ್ತ್ಯ, ಅವನನ್ನ ಸದೆ ಬಡಿಲಿಕ್ಕೆ ಸಾಧನವಾದಂತಹ ಆಯುಧ, ಅವನನ್ನ ಸದೆ ಬಡಿಲಿಕ್ಕೆ ಸಾಧನವಾದಂತಹ ಆಯುಧ ಅನ್ನೋದಕ್ಕಿಂತ ಅವನು ತನ್ನ ಕೈಯಲ್ಲಿ ಹಿಡಿದು ಜಗತ್ತನ್ನೇನು ಸದೆ ಬಡಿತಾ ಇದ್ದಾನೆ, ಜಗತ್ತಿಗೇನು ಪೀಡೆ ಕೊಡ್ತಾ ಇದ್ದಾನೆ, ಆ ಆಯುಧವನ್ನು ನೀನು ನಾಶ ಮಾಡು. ಅಸ್ಮೇ ಅಧಿ, ಮತ್ತೆ ನಮಗೆ ನೀನು ದ್ಯುಮ್ನ ಅಂದ್ರೆ ದೀಪ್ತಿಮತ್ ಅನ್ನಂ, ಉತ್ತಮವಾದಂತಹ ಆಹಾರವನ್ನ, ಭೋಗವನ್ನ, ಯಶಸ್ಸನ್ನ, ರತ್ನವನ್ನು ಕೂಡ ಕೊಡಬೇಕು. ದ್ಯುಮ್ನಂ ದೋತತೇಹೇ ಯಶಃ ವಾ ಅನ್ನಂ ವಾ. ದ್ಯುಮ್ನ ಅಂದ್ರೆ ಪ್ರಕಾಶಮಾನವಾದದ್ದು ಅಂತ ಅರ್ಥ. ಅದು ಯಶಸ್ಸು ಆಗಬಹುದು, ನಮ್ಮ ಕೀರ್ತಿಯೂ ಆಗಬಹುದು, ಅನ್ನವೂ ಆಗಬಹುದು. ಅಸ್ಮಾಸು ದ್ಯುಮ್ನಂ ರತ್ನಂ ಚ ಧೇಹಿ ಅಂತ ಅದರ ಅರ್ಥ. ತ್ವಾವತಃ ಅಂದ್ರೆ ನಿನಗೆ ಸದೃಶನಾದವನು ಅನ್ನೋ ಅರ್ಥವನ್ನ ಸಾಯಣಾಚಾರ್ಯರು ಬರೀತಾರೆ. ಇದಿಷ್ಟು ಸಾಯಣಾಚಾರ್ಯರ ಅರ್ಥ ಆಯಿತು. ಮುಂದೆ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯರು ಹೇಳುವಂತಹ ಅರ್ಥಗಳನ್ನು ನೋಡೋಣ. ಇದಕ್ಕೆ ಎಲ್ಲ ವಿಧದ ಪುರುಷಾರ್ಥಗಳನ್ನು ಕೊಡುವವನು ಅನ್ನೋ ಅರ್ಥವನ್ನ ಹೇಳಿದವರು ಭಗವಂತಾಚಾರ್ಯರೇ. ಆಕ್ರಿಯಂತೆ ಆಹೂಯಂತೆ ಅಂದ್ರೆ ಪ್ರಾರ್ಥ್ಯಂತೆ ಇತಿ ಆಕೃತಾನಿ, ಎಲ್ಲರಿಂದಲೂ ಕೂಡ ಅಪೇಕ್ಷಿಸಲ್ಪಡುವಂಥವು, ನಮ್ಮೆಲ್ಲರಿಂದಲೂ ಅಪೇಕ್ಷಿಸಲ್ಪಡುವಂಥವು, ಅದರಿಂದ ಅವುಗಳನ್ನು ಆಕೃತ ಅಂತ ಕರೀತಾರೆ. ಆಕೃತ, ಇದು ಕೃತ, ಅದು ಬರೀ ಅಕೃತ ಅಲ್ಲ. ಇದು ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಕೃತ ಆಕೃತ ಅಂತ ಪರಿಚ್ಛೇದ. ಅಂಥ ಕಾಮನೆಗಳನ್ನ ಈ ದೇವ ಕೃತ ಮಾಡ್ತಾನೆ, ಅಂದ್ರೆ ನಮಗೆ ಒದಗಿಸಿಕೊಡ್ತಾನೆ. ಅದಕ್ಕಾಗಿ ಆತ ಕೃತಾಕೃತ. ಕೃತ ಅಂದ್ರೆ ಉತ್ಪನ್ನ ಅಂತ ಅರ್ಥ, ಅಕೃತ ಅಂತಂದ್ರೆ ನಾಶ ಅಂತ ಅರ್ಥ. ಕೃತಂ ವಿಕ್ಷಿಪ್ತಂ ಅಕೃತಂ ಭಜಕಾನಾಂ ಏನ ಅಸೌವಿತಿವ. ತನ್ನ ಭಕ್ತರಾದವರ ಅಕೃತ ಅಂದ್ರೆ ನಾಶವನ್ನ ಇವನು ತಡೆಗಟ್ಟುತ್ತಾನೆ. ಅವನಿಗೆ ಯಾವುದೇ ರೀತಿಯಾದಂತಹ ಹಿಂಸೆ ಆಗದೇ ಇರುವಂತೆ ಇವನು ಮಾಡ್ತಾನೆ. ಆದ್ರಿಂದ ಈತನನ್ನ ಕೃತಾಕೃತ ಅಂತ ಹೇಳಬೇಕು. ಇದಿಷ್ಟು ಆ ಕೃತಾಕೃತ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯ ಹೇಳಿದ ಅರ್ಥ. ಸುದಾಸ ಅಂದ್ರೆ ಭಕ್ತ ಅಂತಾನೆ ಅರ್ಥ. ಶಂಸ ಅಂತಂದ್ರೆ ಸ್ತುತಿಗಳು,
ಅನೇಕ ಸ್ತುತಿಗಳು ಅವನಲ್ಲಿರಲಿ, ಅವನು ಅನೇಕ ಸ್ತುತಿಗಳನ್ನು ಮಾಡಲಿಕ್ಕೆ ಸಮರ್ಥನಾಗಲಿ ಅಂತ ಅರ್ಥ. ರಾತಿ ಅಂದ್ರೆ ಧನ ಅಂತ ಅರ್ಥ. ದಾನೆ ಅಂತ ಧಾತು ಇದೆ, ಆದ್ರಿಂದ ರಾತಿ ಅಂದ್ರೆ ಧನ ಅಂತ ಅರ್ಥ. ನಿನ್ನ ಭಕ್ತರಾದವರು ತಮ್ಮ ಎಲ್ಲಾ ಕಾಮನೆಗಳನ್ನು ಈಡೇರಿಸಿಕೊಳ್ಳಿ, ಅವರಿಗೆ ಕೀರ್ತಿ ಬರಲಿ, ಅವರಿಗೆ ದಾನ ಶಕ್ತಿಯೂ ಕೂಡ ಇರಲಿ ಅಂತ ಅದರ ತಾತ್ಪರ್ಯ. ವನುಷರು ಅಂತಂದ್ರೆ ಹಿಂಸಕರು ಅಂತ ಅರ್ಥವನ್ನ ಸಾಯಣಾಚಾರ್ಯ ಹೇಳಿದ್ರು. ನಿನ್ನನ್ನ ಭಜಿಸುವಂಥ ಮನುಷ್ಯರು, ಅವರ ವಧ ಅಂದ್ರೆ ಅವರಿಗೇನೊಂದು ಆಪತ್ತು ಅಥವಾ ಅಕಾಲಿಕ ಮರಣ ನಾಶ ಬಂದೊದಗಿದೆ, ಅದನ್ನು ನೀನು ತಡೆಗಟ್ಟಬೇಕು ಅಂತ ಅರ್ಥ. ನಮಗೆ ದ್ಯುಮ್ನ ಅಂದ್ರೆ ಧನವನ್ನ ಮತ್ತೆ ರತ್ನವನ್ನ, ಇಂದ್ರನೀಲಾದಿಕಂ ಇಂದ್ರನೀಲ ಮೊದಲಾದ ರತ್ನಗಳನ್ನು ನೀನು ಕೊಡಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿ ದ್ಯುಮ್ನ ಅನ್ನೋದಕ್ಕೆ ಯಶಃ ಕೀರ್ತಿ ಅಂತ ಅರ್ಥವನ್ನು ಕೊಡ್ತಾರೆ, ಅದನ್ನು ಹೇಳಬಹುದು. ಹಾಗೆ ಪ್ರಕಾಶ ಅಂತಿದೆ, ದ್ಯುಮ್ನಂ ಯಶಃ ಪ್ರಕಾಶಂ ವಾ. ಪ್ರಕಾಶ ಅಂದ್ರೆ ಜ್ಞಾನದ ಪ್ರಕಾಶ. ರತ್ನ ಅಂದ್ರೆ ಧನ. ಅಧಿದೇಹಿ ಅಂತಿದೆ, ಅಧಿ ಅಂತ ಉಪಸರ್ಗ ಅದಕ್ಕೆ. ನೀನು ಇವೆಲ್ಲವನ್ನು ಅಧಿಕವಾಗಿ ನಮಗೆ ಕೊಡಬೇಕು ಅಂತ ಅದರ ಒಟ್ಟು ತಾತ್ಪರ್ಯ. ಹೀಗೆ ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯ ಹೇಳಿದಂತಹ ಅರ್ಥ ಇದು. ಮುಂದೆ ತ್ವಾವತಃ ಅಂತಿದೆ ಈ ಮಂತ್ರದಲ್ಲಿ, ಸಂಪಾದಿತವಾದ ಮಂತ್ರದಲ್ಲಿ ಅದಿದೆ. ತ್ವಾವತಃ ಅಂದ್ರೆ ನಿನ್ನನ್ನುಳ್ಳವನು, ನಿನ್ನನ್ನೇ ನಂಬಿದವನು, ನಿನ್ನ ಭಕ್ತ, ನಿನ್ನ ಜ್ಞಾನಿ ಅಂತ ಅರ್ಥ. ಇದಿಷ್ಟು ಮೂಲ ಋಗ್ವೇದದ ಮಂತ್ರಕ್ಕೆ ನಮಗೆ ಕಾಣಿಸುವಂತಹ ಅರ್ಥ. ಇನ್ನ ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಬರೀತಾರೆ ಅಂತ ನೋಡೋಣ. ಸುದಾಸೆ ಅಂದ್ರೆ ಸುದಾಸ ಮೊದಲಾದ ಸಜ್ಜನರಿಗಾಗಿ ಅಂತ ಅರ್ಥ. ಸುದಾಸ ಅಂತ ಒಬ್ಬ ರಾಜ, ಒಂದು ಐತಿಹಾಸಿಕವಾದ ಯಾವನೊಬ್ಬ ವ್ಯಕ್ತಿ, ಅವನು ಪುರಾಣಾದಿಗಳಲ್ಲಿ ಬರುವಂತವನು. ಆ ರಾಜನಿಗೆ ಅಂತನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಅಥವಾ ದಾಶರು ದಾನೆ, ನಿನಗೆ ಹವಿಸ್ಸು ಮೊದಲಾದವುಗಳನ್ನ ನಾನು ದಾನ ಮಾಡ್ತೇನೆ ನನ್ನ ಯಜ್ಞದಲ್ಲಿ. ಆದ್ರಿಂದ ಸುದಾಸ ಅಂದ್ರೆ ರಾಜ ಅಂತಾನೆ ಆಗ್ಬೇಕಾಗಿಲ್ಲ, ಮಹ್ಯಂ ನನಗೆ ಅಂತೂ ಕೂಡ ಅರ್ಥ ಆಗಬಹುದು. ಸುದಾಹ ಅಂದ್ರೆ ಸುದಾಸಃ ಗುರುಕುಲ ವಾಸಾದಿನ ಸುಶಿಕ್ಷಿತ ದಾಸಃ. ಗುರುಕುಲ ಇತ್ಯಾದಿಗಳಲ್ಲಿ ವಾಸ ಮಾಡಿ ವಿದ್ಯೆಯನ್ನು ಅಭ್ಯಾಸ ಮಾಡಿದಂಥವನು, ಸುಶಿಕ್ಷಿತನಾದಂತಹ ವಿದ್ಯಾಭ್ಯಾಸ ಮಾಡಿದಂತಹ ನನಗೆ. ಸಹಸ್ರಂ ಅಂದ್ರೆ ಬರೇ ಸಾವಿರ ಅಂತ ಅರ್ಥ ಅಲ್ಲ, ಅನೇಕ ಅಂತ ಅರ್ಥ. ಶಂಸಾಹ ಅಂದ್ರೆ ಶಂಸನೀಯಾಹ ಕಾಮಾಹ, ಎಲ್ಲ ಅಪೇಕ್ಷೆಗಳು ಅಂತ ಅದರ ಅರ್ಥ. ರಾತಿ ಉತ ರಾತಿಶ್ಚ, ರಾತಿ ಅಂದ್ರೆ ರಕ್ಷಣೆ ಅಂತ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ದಾನಶೀಲಾಹ ಕಾಮಸಮೃದ್ಧಾಹ ಭವೇಮ ಇದು ತಾತ್ಪರ್ಯಂ. ನಾವು ದಾನವನ್ನ ಇನ್ನೊಬ್ಬರಿಗೆ ಮಾಡೋಣ, ನಮ್ಮ ಎಲ್ಲ ಕಾಮನೆಗಳು ಈಡೇರಲಿ ಅಂತ ಅದರ ಅರ್ಥ. ಮನುಷ್ಯ ಅಂದ್ರೆ ಹಿಂಸಕ ಅಂತ ಅರ್ಥ. ಇದು ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಒಂದೇ ಅರ್ಥ ಹೇಳ್ತಾರೆ. ಅಂತ ಒಬ್ಬ ಮರ್ತ್ಯ ಅಂದ್ರೆ ಶತ್ರು ಪಕ್ಷದವನೇನಿದ್ದಾನೆ, ಅವನ ಕೈಯಲ್ಲಿರುವಂತಹ ಆಯುಧವನ್ನು ನೀನು ವಿಫಲವನ್ನಾಗಿ ಮಾಡು, ಜಹಿ ವಿಫಲೀಕುರು, ನಮ್ಮನ್ನ ಆ ಆಯುಧ ಘಾಸಿಗೊಳಿಸದಿರಲಿ ಅಂತ ಅದರ ತಾತ್ಪರ್ಯ. ನಮ್ಮಲ್ಲಿ ಅಸ್ಮೆ ಅಂದ್ರೆ ಅಸ್ಮಾಸು, ನಮಗೆ ಯಶಸ್ಸನ್ನ ಅಥವಾ ಸುಖವನ್ನ, ಅಧಿಕಂ ಇಂದ್ರನೀಲ ಧನರ್ಘ್ಯಂ ರತ್ನ ಮೊದಲಾದವುಗಳನ್ನು ಕೂಡ ನೀನು ಕೊಡಬೇಕು ಅಂತ ತಾತ್ಪರ್ಯ. ತ್ವಾವತಃ ತ್ವಂ ಸ್ವಾಮಿ ಯೇಷಾಂ, ಈಗ ಬಲಂ ಅಸ್ಯ ಅಸ್ತಿ ಬಲವಾನ್ ಹೇಗೋ ಹಾಗೆ ತ್ವಂ ಅಸ್ಯ ಅಸ್ತಿ ತ್ವಾವಾನ್, ನಿನ್ನನ್ನ ತಮ್ಮ ಹೃದಯದಲ್ಲಿ ಹೊತ್ತವರು, ನಿನ್ನನ್ನೇ ಸ್ವಾಮಿಯನ್ನಾಗಿ ನಂಬಿದವರು ಅಂತ ಅರ್ಥ. ಹೀಗೆ ನಮ್ಮನ್ನ ನಿನ್ನ ದಾಸರನ್ನಾಗಿ ಮಾಡಿಕೋ ಅಂತ ಅದರ ಅರ್ಥ. ಹಾಗಾಗಿ ಇಲ್ಲಿ ಕೃತಾಕೃತ ಅಂದರೆ, ಕೃತರು ಅಂದ್ರೆ ಗುರುಗಳ ಸೇವೆ ಮಾಡಿ ಗುರುಗಳ ಮೂಲಕ ಚೆನ್ನಾಗಿ ಶಿಕ್ಷಿತರಾಗಿ ಮಾಡಲ್ಪಟ್ಟವರು. ಅವರ ಅಭೀಷ್ಟಗಳು ಅವುಗಳೆಲ್ಲವನ್ನೂ ಕೂಡ ಆ ಸಮಂತಾತ್ ಕೃತಿ, ಆ ಕೃತ ಚೆನ್ನಾಗಿ ಈಡೇರಿಸಿದವನು ಈ ಭಗವಂತ. ಯಾರು ಜ್ಞಾನ ಇತ್ಯಾದಿಗಳನ್ನು ಸಂಪಾದನೆ ಮಾಡಿ ಶ್ರವಣ ಮರಣಾದಿಗಳನ್ನು ಮಾಡಿದ್ದಾರೆ, ಅವರ ಅಪೇಕ್ಷೆಗಳೆಲ್ಲವನ್ನು ಕೂಡ ಈಡೇರಿಸುವವನು ಅಂತ ಅದರ ತಾತ್ಪರ್ಯ. ಅವನೇ ಕೃತಾಕೃತಿ ಅಂತ ಹೇಳ್ತಾರೆ.
ಹೀಗಿದು ಕೃತಾಕೃತಿ ಅನ್ನೋ ಶಬ್ದವನ್ನ ರಘುನಾಥ ಸ್ವಾಮಿಗಳು ಇಟ್ಕೊಂಡಿದ್ದಾರೆ. ನಾನು ಕೃತಾಕೃತ ಅಂತ ಇಟ್ಕೊಂಡಿದ್ದೇನೆ. ಕೃತಾಕೃತಿ ಅಂತೇಳಿ ಒಂದು ವೇಳೆ ಇದ್ರೂ ಕೂಡ ತಪ್ಪೇನಲ್ಲ, ಎರಡೂ ಸರಿಯೇ. ಆ ಕೃತಿ ಅಂದ್ರು ಆ ಕೃತ ಅಂದ್ರು ಅರ್ಥದಲ್ಲಿ ಹೆಚ್ಚಿನ ವ್ಯತ್ಯಾಸ ಏನಾಗೋದಿಲ್ಲ. ಯದ್ವಾ ಕೃತೇಷು ಶಿಕ್ಷಿತೇಷು ಆಕೃತಿ ಸ್ವಾಮಿತ್ವೇನ ಆಕಾರ ಯಸ್ಯ ಇತಿ ನಿರುಕ್ತೇ. ಯಾರು ಜ್ಞಾನಭಕ್ತ್ಯಾದಿಗಳಿಂದ ಸಂಪನ್ನರಾಗಿದ್ದಾರೆ ಅವರಲ್ಲಿ ಈ ಭಗವಂತನ ಒಂದು ಆಕಾರ ಅಂದ್ರೆ ಸನ್ನಿಧಾನ, ಅವರಿಗೆ ಸ್ವಾಮಿಯಾಗಿ ಇರ್ತಾನೆ, ಎಲ್ಲರಲ್ಲೂ ಇದ್ದೇ ಇರ್ತಾನೆ. ಜ್ಞಾನಿ ತು ಆತ್ಮೈವಮೇವತಂ, ಜ್ಞಾನಿ ನನಗೆ ಬಹಳ ಪ್ರಿಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಕೊಂಡಿರೋದ್ರಿಂದ ಶಿಕ್ಷಿತರಲ್ಲಿ ಜ್ಞಾನಿಗಳಲ್ಲಿ ಈತನ ವಿಶೇಷ ಸನ್ನಿಧಾನ, ಅದಕ್ಕಾಗಿ ಕೃತಾಕೃತ ಅಂತದನ್ನ ಹೇಳಬಹುದು. ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥ ಆಯಿತು. ಇನ್ನು ಮುಂದೆ ಇದಕ್ಕೆ ನನ್ನ ಅರ್ಥ ಏನು ಅಂತ ಅನ್ನೋದನ್ನು ಹೇಳ್ತೇನೆ. ಸುದಾಸೆ ಅಂದ್ರೆ ಶ್ರೇಷ್ಠ ದಾಸೆ ಅನ್ನೋ ಅರ್ಥವನ್ನು ಇಟ್ಕೊಂಡಿದ್ದೇನೆ ನಾನು. ಯಾವುದೋ ರಾಜ ಇತ್ಯಾದಿ ಯಾವ ಅರ್ಥವು ನಮಗೆ ಇಲ್ಲಿ ಅಷ್ಟೇನು ಮಹತ್ವದ್ದಲ್ಲ. ನಾವು ಕೂಡ ದಾಸರೇ ಅಂತ ನಮ್ಮೆಲ್ಲರಿಗೂ ಕೂಡ ಅಂತ ಅರ್ಥ. ಸಹಸ್ರಂ ಅಂದ್ರೆ ಅನೇಕ ಸಂಖ್ಯಾಕಂ, ಸಹಸ್ರ ಅಂದ್ರೆ ಕೇವಲ ಸಾವಿರ ಅಲ್ಲ, ಬಹಳ ದೊಡ್ಡ ಸಂಖ್ಯೆಯ. ಶಾಸ್ತ್ರಂ ಶಾಸ್ತ್ರವನ್ನು, ಶಂಸಾ ಅಂತ ದೀರ್ಘ ಇದೆ. ಈ ಶಂಸಾ ಅಂತ ಅನ್ನೋದಕ್ಕೆ ಶಂಸಾಹ ಅನ್ನೋ ಅರ್ಥವನ್ನ ಉಳಿದವರೆಲ್ಲರೂ ಕೂಡ ಬರೆದಿದ್ದಾರೆ. ಶಂಸಃ ಶಂಸವು ಶಂಸಾಹ ಅಂತ. ಅದು ಅಪೇಕ್ಷೆಗಳು, ಈಡೇರಿಕೆಗಳು, ಅವರ ಬಯಕೆಗಳು ಅಂತ ಅರ್ಥ. ಅದು ನಾಮಪದ, ಉಳಿದವರು ವ್ಯಾಖ್ಯಾನ ಮಾಡಿದಂತೆ. ಈಗ ನಾನು ತಿಳ್ಕೊಂಡಂತೆ ಇದು ನಾಮಪದ ಅಲ್ಲ. ನಾಮಪದ ಅಂತ ಹೇಳಿದ್ರೆ ತಪ್ಪಲ್ಲ, ಆದ್ರೆ ನಾನು ಅರ್ಥ ಮಾಡಿಕೊಂಡದನ್ನ ಇಲ್ಲಿ ಹೇಳ್ತಿದ್ದೇನಷ್ಟೆ. ಇದು ಕ್ರಿಯಾಪದವಾಗಿ ಅದನ್ನ ನಾನು ಇಟ್ಕೊಂಡಿದ್ದೇನೆ. ಇದು ನನ್ನ ಅಭಿಪ್ರಾಯ. ಶಂಸ ಅಂತ ಶಂಸತಿ ಶಂಸತಃ ಶಂಸಂತಿ ಅಂತ ಏನು ಇದೆ. ಶಂಸ ಅಂದ್ರೆ ಹೇಳು ಅಂತ ಅರ್ಥ, ಉಪದೇಶ ಮಾಡು ಅಂತ ಅರ್ಥ. ಅದರ ಲೋಟ್ಲಕಾರದ ಮಧ್ಯಮ ಪುರುಷದ ಏಕವಚನ ಶಂಸ ಅಂತ ಆಗ್ತದೆ. ದೀರ್ಘ ಯಾಕಾಗಿದೆ ಅಂದ್ರೆ ಸಂಹಿತಾಯ ಎಲ್ಲಿ ಹ್ರಸ್ವ ಇರ್ತದೆ, ಹ್ರಸ್ವ ಇದ್ದುದನ್ನ ದೀರ್ಘವಾಗಿ ಹೇಳಿದರೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ ಅಂತ ಆಚಾರ್ಯರು ಅದನ್ನು ಸರ್ವಮೂಲದಲ್ಲಿ ಅದರ ತಾತ್ಪರ್ಯವನ್ನು ಹೇಳಿದ್ದಾರೆ. ಹ್ರಸ್ವ ಇದ್ದದ್ದನ್ನು ದೀರ್ಘವಾಗಿ ಹೇಳಿದರೆ ಅದರಲ್ಲೇನೋ ಸ್ವಲ್ಪ ಕೊರತೆ ಇದೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕಾಗಿ ಹೇಳಿರ್ತಾರೆ. ಹ್ರಸ್ವ ಇದ್ದದನ್ನ ದೀರ್ಘವಾಗಿ ಹೇಳಿದರೆ ಅದನ್ನ ಚೆನ್ನಾಗಿ ಪ್ರತಿಪಾದನೆ ಮಾಡಬೇಕು. ನೀನು ನಮಗೆ ಅನೇಕ ಶಾಸ್ತ್ರಗಳನ್ನ, ಸಹಸ್ರ ಅಂತಾನೆ ಇದೆ ಇಲ್ಲಿ, ಬೃಹತಿ ಸಹಸ್ರ ಮೊದಲಾದ ಮಂತ್ರಗಳನ್ನ ನಮಗೆ ನೀನು ಉಪದೇಶಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಉತ ಮತ್ತು ಕೂಡ ರಾತಿ ಅಂದ್ರೆ ದಾನ ಅಥವಾ ಮೋಕ್ಷ ಸುಖ ಅಂತ ಕೂಡ ಅದಕ್ಕೆ ಅರ್ಥ ಮಾಡಬಹುದು. ಅದನ್ನು ಮುಂದೆ ಬರೆದಿದ್ದೇನೆ, ಇಲ್ಲಿ ಬರೆದಿಲ್ಲ. ಮೋಕ್ಷ ಸುಖವನ್ನು ನೀನು ನಮಗೆ, ನಿನ್ನಿಂದ ಸಿಗಬೇಕು ನಮಗೆ. ವನುಷಃ ತ್ವದ್ಭಜಕಸ್ಯ, ವನ ಸಂಭಕ್ತವಂತ ಧಾತು ಇದೆ, ನಿನ್ನನ್ನು ಭಜಿಸುವವನು ಅಂಥ ಮರ್ತ್ಯ, ಇದು ಭಗವಂತಾಚಾರ್ಯ ಹೇಳಿದ ಅರ್ಥವೇ. ಅವರ ವಧ ಅಂದ್ರೆ ಮೃತ್ಯು, ಅಪಮೃತ್ಯು, ಅವರಿಗೆ ಬಂದ ಆಪತ್ತು, ಇದನ್ನ ಜಹಿ ನೀನೇ ನಿವಾರಿಸಬೇಕು. ಅಸ್ಮೇ ಅಂದ್ರೆ ಅಸ್ಮಾಕಂ ಅಂತ ಅರ್ಥ, ನಮಗೆ. ತ್ವಾವತಃ ಅದಲ್ಲದೆ ನಮಗೆ ಮಾತ್ರ ಅಲ್ಲ, ನಿನ್ನನ್ನೇ ಸ್ವಾಮಿಯನ್ನಾಗಿ ಭಾವಿಸಿದ ಮತ್ತೆಲ್ರಿಗೂ ಕೂಡ. ತ್ವದ್ವತಃ ತ್ವಜ್ಞಾನಿನಃ ಅಂತ ಅರ್ಥ, ಇದು ಭಗವಂತಾಚಾರ್ಯ ಹೇಳಿದ ಅರ್ಥ ಇದೆ. ದ್ಯುಮ್ನಂ ಅಂದ್ರೆ ಯಶಃ, ನಮಗೆ ನೀನು ಕೀರ್ತಿಯನ್ನು ಕೊಡಬೇಕು. ನಾವು ಮಾಡಿದ ಎಲ್ಲ ಕೆಲಸಗಳಲ್ಲೂ ನಮಗೊಂದು ಯಶಸ್ಸು ಸಿಗುವಂತಾಗಬೇಕು. ರತ್ನಂಚ ಮೋಕ್ಷ ಸುಖವನ್ನು ಕೂಡ ಅಧಿದೇಹಿ ಕೊಡಬೇಕು ಅಂತ ಅರ್ಥ. ಈ ಮಂತ್ರಕ್ಕೂ ಈ ನಾಮಕ್ಕೂ ಏನು ಸಂಬಂಧ ಅಂತ ಅನ್ನೋದು ಈಗ ನೋಡೋಣ. ನಾಸ್ತ್ಯ ಕೃತಃಕೃತೇನ ಅಂತ ಅಥರ್ವಣ ಉಪನಿಷತ್ನಲ್ಲಿದೆ. ಅಕೃತ ಅಂದ್ರೆ ಮಾಡಲ್ಪಡಲಾರದ್ದು, ನಿತ್ಯವಾದದ್ದು ಅಂತ ಅರ್ಥ. ನಿತ್ಯವಾದ ಮೋಕ್ಷ ಕೃತೇನ ಕರ್ಮದಿಂದ ನ ಅಸ್ತಿ ಇಲ್ಲ. ಯಾವುದೋ ಅಶಾಶ್ವತವಾದ ಕರ್ಮದಿಂದ, ಕಾಮ್ಯ ಕರ್ಮದಿಂದ ಶಾಶ್ವತವಾದ ಮೋಕ್ಷ ದೊರೆಯೋದಿಲ್ಲ, ಅದು ಸಿಗುವುದು ಜ್ಞಾನದಿಂದಲೇ. ನಾಣ್ಯ ಪಂಥಾ ವಿದ್ಯತೆಯೇ ನಾಯ ಅಂತ ಉಪನಿಷತ್ತು ಈ ಪುರುಷ ಸೂಕ್ತ ಮೊದಲಾದದ್ದು ಹೇಳ್ತದೆ ಅವನನ್ನು. ಆದ್ರಿಂದ ಅಕೃತ ಅಂದ್ರೆ ಮೋಕ್ಷ, ಅದು ಕೃತ ಅಂದ್ರೆ ದತ್ತ. ಶಾಶ್ವತವಾದ ಮೋಕ್ಷವನ್ನು ಯಾರು ನಮಗೆ ಕೃತ ಕೊಟ್ಟಿದ್ದಾನೋ, ಯಾರಿಂದ ನಮಗೆ ಅದು ದೊರೀತದೋ ಅವನೇ ಕೃತಾಕೃತ. ಇದನ್ನು ಸತ್ಯಸಂಧ ಸ್ವಾಮಿಗಳ ಅರ್ಥ ಹೇಳಿದ್ದಾರೆ, ಅದನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಈ ಬೃಹತಿ ಮಂತ್ರವೂ ಕೂಡ ರತ್ನಂ ಧೇಹಿ ಅನ್ನೋದ್ರಿಂದ ಅದನ್ನೇ ವರ್ಣನೆ ಮಾಡ್ತದೆ. ರತ್ನ ಅಂತಂದ್ರೆ
ಈ ಮೋಕ್ಷ ಸುಖ ಅಂತ ಅರ್ಥ. ಅದಕ್ಕೆ ಎಲ್ಲಿ ಬಂದಿದೆ ಅಂತ ಅನ್ನೋದನ್ನ ಮುಂದೆ ಹೇಳ್ತೇನೆ. ರತ್ನ ಅಂದ್ರೆ ಮೋಕ್ಷ ಸುಖ ಅಂತ ಅರ್ಥ. ಆ ಮೋಕ್ಷ ಸುಖವನ್ನ ನೀನು ನಮಗೆ ಕೊಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಆ ಭಗವಂತನೇ ನಮಗೆ ಆ ಮೋಕ್ಷ ಸುಖವನ್ನು ಕೊಡಬೇಕು. ಆ ರತ್ನ ಅಂದ್ರೆ ಮೋಕ್ಷ ಸುಖ ಅಂತ ಎಲ್ಲಿ ಬಂದಿದೆ ಅಂದ್ರೆ ಋಗ್ವೇದದ ಮೊದಲನೇ ಮಂತ್ರ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ ಅಂತ ಶಬ್ದ ಇದೆ. ರತ್ನಧಾತಮ ಅಂದ್ರೆ ಆಚಾರ್ಯರು ಆ ಋಗ್ಭಾಷ್ಯದಲ್ಲಿ ಹೇಳ್ತಾರೆ. ಅದಕ್ಕೆ ರತಿ ಅಂದ್ರೆ ಸುಖ, ರತ್ನಧಾ ಅಂದ್ರೆ ಸುಖವನ್ನು ಧರಿಸಿದವನು, ಸುಖ ಉಳ್ಳವನು. ಅವರಲ್ಲಿ ಇವನೇ ಉತ್ತಮ, ಶ್ರೇಷ್ಠ. ಹೀಗೆ ರತಿಧಾರಕೋತ್ತಮ ಅನ್ನೋ ಅರ್ಥವನ್ನೇ ರತ್ನಧಾತಮ ಎಂಬ ಶಬ್ದ ವರ್ಣಿಸಿದೆ. ಸಯವ ಮೋಕ್ಷಾಖ್ಯ ಮಹಾಸುಖಧಾರಕ, ಮೋಕ್ಷದಲ್ಲಿ ಸಿಗುವಂಥ ಮಹಾಸುಖವನ್ನ ನಮಗೆ ಕೊಡುವವನು ಅವನೇ, ಅಂಥ ದಿವ್ಯವಾದ ಸುಖ ಉಳ್ಳವನು ಅವನೇ. ಇದು ಋಗ್ಭಾಷ್ಯದ ಒಂದ್ ಕಡೆ ಬಂದಿದೆ. ಅದಲ್ಲದೆ ಮತ್ತೊಂದು ಕಡೆ ಋಗ್ಭಾಷ್ಯದ 20ನೇ ಸೂಕ್ತದಲ್ಲಿ ತೇನೋ ರತ್ನಾನಿ ಧತ್ತನ ಸಾಪ್ತಾನಿ ಅಂತ ಬಂದಿದೆ. ಅದು 1ನೇ ಮಂಡಲ ದೃಷ್ಟಿಯಲ್ಲಿ 1, 2, 2, ಅಷ್ಟಕ ದೃಷ್ಟಿಯಲ್ಲಿ 1, 5, 20 ಅಲ್ಲಿ ಬರುವಂತಹ ಋಗ್ವೇದದ ಮಂತ್ರ. ಅದು 2ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ. 7 ರತ್ನಗಳನ್ನು ನೀನು ನಮಗೆ ಕೊಡಬೇಕು ಅಂತ ಹೇಳ್ತಾರೆ. ಅವೇನು 7 ರತ್ನಗಳು? ಅದನ್ನು ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ನಮಗದು ಸಂಸ್ಕೃತದ ಒಂದು ಸುಭಾಷಿತದಲ್ಲೂ ಕೂಡ ಕಂಡು ಬರ್ತದೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಈ ಜಗತ್ತಿನಲ್ಲಿ ರತ್ನ ಅಂದ್ರೆ 3: ಜಲ, ಕುಡಿಲಿಕ್ಕೆ ನೀರು; ಅನ್ನ, ಆಹಾರ; ಮತ್ತು ಸುಭಾಷಿತ, ಒಳ್ಳೆಯ ಮಾತು, ಇನ್ನೊಬ್ಬರಿಗೆ ಸಮಾಧಾನ ಕೊಡುವಂತಹ ಒಂದು ಮಾತು. ಇವುಗಳಿಗೆ ರತ್ನ ಅಂತ ಹೇಳ್ತಾರೆ. ನಾವೇನು ಮುತ್ತು, ರತ್ನ ಮೊದಲಾದವುಗಳನ್ನ ರತ್ನ ಅಂತ ಹೇಳ್ತೀವಿ, ಅದನ್ನೆಲ್ಲ ಮೂರ್ಖರಾದವರು, ಅವಿವೇಕಿಗಳಾದವರು, ದುರಾಸೆಯುಳ್ಳವರು ಯಾವುದೋ ಕಲ್ಲಿನ ತುಣುಕುಗಳಿಗೆ, ಕಲ್ಲಿನ ಚೂರುಗಳಿಗೆ ಆ ರತ್ನ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಅದು ಹಾಸ್ಯಾಸ್ಪದ ಅಂತ ಆ ಸಂಸ್ಕೃತದ ಸುಭಾಷಿತ ಹೇಳ್ತದೆ. ಹಾಗಾದ್ರೆ ರತ್ನ ಅಂದ್ರೆ ಜಲಂ ಅನ್ನಂ ಸುಭಾಷಿತಂ, ನೀರು, ಕುಡಿಲಿಕ್ಕೆ ನೀರು; ಹೊಟ್ಟೆಗೆ ಆಹಾರ; ಮತ್ತು ಸುಭಾಷಿತ, ಒಳ್ಳೆ ಮಾತು. ಜಗತ್ತಿನಲ್ಲಿ ಒಳ್ಳೆ ಮಾತು ಅಂದ್ರೆ ಯಾವುದು? ಜಗತ್ತಿನಲ್ಲಿ ನಾವು ನೋಡುವಂತಹ ಲೌಕಿಕ ಗಾದೆ ಮಾತುಗಳು, ಇವು ಎಲ್ಲ ಒಳ್ಳೆ ಮಾತುಗಳೇ. ಅದಕ್ಕಿಂತ ಶ್ರೇಷ್ಠವಾದಂತಹ ಒಳ್ಳೆ ಮಾತುಗಳು ಅಂತಂದ್ರೆ ಭಕ್ತನಿಗೆ, ಜಿಜ್ಞಾಸುವಿಗೆ ಜ್ಞಾನವನ್ನು ಕೊಡುವಂತಹ ಮಾತುಗಳೇ ಒಳ್ಳೆ ಮಾತು. ಆದ್ರಿಂದ ರತ್ನ ಅಂದ್ರೆ ಶ್ರೇಷ್ಠವಾದ ಮಾತು, ಸುಭಾಷಿತ ಅನ್ನುವ ಅರ್ಥವನ್ನ ಸಂಸ್ಕೃತ ಸುಭಾಷಿತವೂ ಹೇಳ್ತದೆ. ಆಚಾರ್ಯ ಋಗ್ಭಾಷ್ಯದಲ್ಲಿ ಕೂಡ ಅದನ್ನು ಹೇಳ್ತಾರೆ. ಪುರಾಣ, ಪಂಚರಾತ್ರ, ಇತಿಹಾಸ, ಭಾಗವತಾದಿ 18 ಪುರಾಣಗಳು, ಪಂಚರಾತ್ರ, ಮತ್ತೆ ಇತಿಹಾಸ ಅಂದ್ರೆ ಮಹಾಭಾರತ, ಮತ್ತೆ ವೇದಗಳು, 4 ವೇದಗಳು, ಇವಿಷ್ಟೇ 7 ರತ್ನಗಳು. ಅಥವಾ ಮೀಮಾಂಸ ಅಂದ್ರೆ ದೈವ ಮೀಮಾಂಸ, ತರ್ಕ ಅಂತಂದ್ರೆ ಬ್ರಹ್ಮತರ್ಕ, ಮತ್ತೆ ಪಂಚವೇದಗಳು ಋಗ್, ಯಜುಸ್, ಸಾಮ, ಅಥರ್ವ ಮತ್ತು ಮಹಾಭಾರತ. ಭಾರತ ಅನ್ನೋದನ್ನು ಪಂಚಮ ವೇದ ಅಂತ ಹೇಳ್ತಾರೆ. ಭಾರತ ಅಂದ್ರೆ ಭಾರತ ಮಾತ್ರ ಅಲ್ಲ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಭಾರತ ಮತ್ತೆ ಮೂಲ ರಾಮಾಯಣ ಮತ್ತು ಪುರಾಣಗಳು, ಪಂಚರಾತ್ರಗಳು, ಇವೆಲ್ಲವೂ ಕೂಡ ಆ ಇತಿಹಾಸ ಪುರಾಣದಲ್ಲಿ ಬಂದಿದೆ. ಆದ್ರಿಂದ ಪಂಚವೇದಗಳು ಅಂದ್ರೆ ಋಗಾದಿ 4 ವೇದಗಳು, ಇತಿಹಾಸ ಪುರಾಣಗಳು, ಇವಿಷ್ಟು 5 ಆದವು. ಮೀಮಾಂಸ ಅಂದ್ರೆ ದೈವ ಮೀಮಾಂಸ, ತರ್ಕ ಅಂದ್ರೆ ಬ್ರಹ್ಮತರ್ಕ, ಇವಿಷ್ಟು ಸೇರಿ 7 ಶಾಸ್ತ್ರಗಳಾದವು. ಇವುಗಳನ್ನು ನೀನು ನಮಗೆ ಕೊಡಬೇಕು. ರತ್ನಂ ಧೇಹಿ ಅನ್ನೋದಕ್ಕೆ ಈ ಮಾತನ್ನ ನಾವು ತಿಳ್ಕೊಳ್ಬಹುದು. ಇದು ಋಗ್ಭಾಷ್ಯದಿಂದ ನಾನು ತಗೊಂಡಿರುವಂತಹ ಅರ್ಥ. ಅಥವಾ 7 ಛಂದಸ್ಸುಗಳು ಅಂತನೂ ತಿಳ್ಕೊಳ್ಬಹುದು. ಗಾಯತ್ರಿಷ್ಣಿಗ್ ಅನುಷ್ಠುಪ್ ಚ ಬೃಹತಿ ಪಂಕ್ತುರೇವ ಚ ತ್ರಿಷ್ಟುಪ್ ಜಗತ್ಯತಿಚ್ಛಂದೋ ಅಂತ ಹೀಗೇನು 7 ಛಂದಸ್ಸುಗಳಿವೆ. ಛಂದಸ್ಸುಗಳೇ ಅಲ್ಲ, ಛಂದಸ್ಸುಗಳಿಂದ ಕೂಡಿದಂತಹ ಮಂತ್ರಗಳು ಅಂತ ಅರ್ಥ. ಆ ಋಗ್ಭಾಷ್ಯದಲ್ಲಿ ಹೀಗೆ ಮಾತಿದೆ: ಸಪ್ತ ಸಂಖ್ಯಾನಿ ರತ್ನಾನಿ ತ್ರಿಕಾಲೇಶ್ವಪಿ ಧತ್ತನ. ನಮಗೆ ತ್ರಿಕಾಲೇಶ್ವಪಿ, ಬೆಳಗಿನ ಹೊತ್ತಿನ ನಾವು
ಬೆಳಿಗ್ಗೆ ಎದ್ದ ಮೇಲೆ ಮಧ್ಯಾಹ್ನ ಸಾಯಂಕಾಲ ಯಾವತ್ತೂ ನಮಗೆ ಈ 7 ಶಾಸ್ತ್ರಗಳ ಶ್ರವಣದ ಪ್ರವಚನ ಮಾಡುವ ಪ್ರವಚನವನ್ನು ಕೇಳುವಂತಹ ಭಾಗ್ಯ ದೊರೆಯಲಿ ಅಂತ ಅರ್ಥ. ಅದಷ್ಟೇ ಅಲ್ಲದೆ ತ್ರಿಕಾರೇಶ್ವಪಿ ನಮ್ಮ ಬಾಲ್ಯದಲ್ಲಿಯೂ, ನಮ್ಮ ಮಧ್ಯ ವಯಸ್ಸಿನಲ್ಲಿಯೂ, ನಮ್ಮ ಮುಪ್ಪಿನ ಕಾಲದಲ್ಲಿಯೂ ಕೂಡ, ನಿವೃತ್ತಿಯ ಬಳಿಕವೂ ಕೂಡ, ಕೇವಲ ನಿವೃತ್ತಿಯ ಬಳಿಕ ಅಲ್ಲ, ನಮಗೆ ಸಣ್ಣ ವಯಸ್ಸಿನಲ್ಲೇ, ಮಧ್ಯ ವಯಸ್ಸಿನಲ್ಲೇ, ಎಲ್ಲ ವಯಸ್ಸಿನಲ್ಲಿಯೂ ಕೂಡ 3 ಕಾಲದಲ್ಲಿಯೂ ಈ ಒಂದು ಶಾಸ್ತ್ರದ ಸೌಂದರ್ಯವನ್ನ, ಶಾಸ್ತ್ರದ ರಹಸ್ಯವನ್ನು ಸವಿಯುವಂತಹ ಅವಕಾಶ ಸಿಗಲಿ ಅಂತ ಅದರ ತಾತ್ಪರ್ಯ. ಹೀಗೆ ರತ್ನ ಅನ್ನೋದು ಶಬ್ದಕ್ಕೆ ನಾನು ಅರ್ಥ ಇಟ್ಕೊಂಡಿದ್ದೇನೆ. ಆದ್ದರಿಂದ ಇಲ್ಲಿ ಅಕೃತ ಅಂತಂದ್ರೆ ಒಂದು ಮೋಕ್ಷ ಅಂತ ಅರ್ಥ. ಮೋಕ್ಷವನ್ನು ಕೊಟ್ಟವನು, ಮೋಕ್ಷ ಸುಖವನ್ನು ಕೊಟ್ಟವನು. ರತ್ನ ಎಂಬ ಶಬ್ದಕ್ಕೆ ಆ ಮೋಕ್ಷ ಸುಖ ಅಂತನೂ ಅರ್ಥ ಇರೋದನ್ನು ನಾವೀಗಾಗಲೇ ನೋಡಿದ್ದೇವೆ. ಅಕೃತಗಳು ಅಂತಂದ್ರೆ ಶಾಸ್ತ್ರಗಳು ಹೌದು, ಈ ಋಗಾದಿ ವೇದಗಳಿಗಂತೂ ನಾಶ ಇಲ್ಲವೇ ಇಲ್ಲ, ಅವು ಅಪೌರುಷೇಯ. ಇನ್ನು ಇತಿಹಾಸ ಪುರಾಣಾದಿಗಳಿಗೆ ಅವು ಪೌರುಷೇಯ ಆದ್ರಿಂದ ಅವುಗಳ ಆ ಶಬ್ದ ಸ್ವರೂಪದಲ್ಲಿ ವ್ಯತ್ಯಾಸ ಇರಬಹುದು, ಅರ್ಥ ಸ್ವರೂಪದಲ್ಲಿ ವ್ಯತ್ಯಾಸ ಇಲ್ಲ. ಹೀಗೆ ಒಂದು ರೀತಿ ಅಕೃತ, ಪೌರುಷೇಯ ಶಾಸ್ತ್ರಗಳು ಅಪೌರುಷೇಯ ಶಾಸ್ತ್ರಗಳು ಎಲ್ಲವೂ ಕೂಡ ಅಕೃತವೇ. ಯಾಕೆಂದ್ರೆ ಶಾಶ್ವತವಾದ ರಹಸ್ಯವನ್ನ ಒಳಗೊಂಡಂಥವು. ಅಂತಹ ಶಾಸ್ತ್ರಗಳನ್ನ ನಮಗೆ ಕೃತ ಕೊಟ್ಟವನು ಈ ಭಗವಂತ. ರತ್ನಂ ಧ್ಯೇಹಿ ಅನ್ನೋದ್ರಿಂದ 7 ದಿವ್ಯ ರತ್ನಗಳನ್ನು ನೀನು ನಮ್ಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಅವೆಲ್ಲವೂ ಅಕೃತವೇ. ಬೇರೆ ಯಾರೂ ಜಗತ್ತಿನಲ್ಲಿ ಅಂಥ ಶಾಸ್ತ್ರಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವೇದಗಳನ್ನಂತೂ ರಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಶಾಶ್ವತವಾದ ರಹಸ್ಯವನ್ನು ಒಳಗೊಂಡಿರುವಂತಹ ಅಕೃತಗಳು ಅಂದ್ರೆ ದಿವ್ಯವಾದಂತಹ ಆ ಶಾಸ್ತ್ರಗಳೆಂಬ ರತ್ನಗಳನ್ನ ನೀನು ನಮ್ಗೆ ಕೊಡಬೇಕು ಅಂತ ಅದರ ತಾತ್ಪರ್ಯ. ಈ ವೇದ ಮಂತ್ರದಲ್ಲಿ ರಾತಿ ಅಂತಿದೆಯಲ್ಲ, ರಾತಿ ಅಂದ್ರೆ ಕೊಡುವುದು ಅಂತ ಅರ್ಥ ತಿಳ್ಕೋಬಹುದು. ಅಷ್ಟೇ ಅಲ್ಲದೆ ರತಿಯನ್ನೇ ರಾತಿ ಅಂತಲೂ ತಿಳ್ಕೊಳ್ಬಹುದಲ್ಲ. ಮೂಲತಃ ರತಿ ಎಂಬ ಶಬ್ದ ಇದೆ. ರತಿ ಅಂದ್ರೆ ಮಹಾಸುಖ ಅಂತ ಅರ್ಥ, ಶಾಶ್ವತ ಮುಕ್ತಿಯ ಸುಖ. ಆ ರತಿ ಅನ್ನೋದನ್ನೇ ರಾತಿ ಅಂತ ಹೇಳಿದ್ದಾರೆ ಅಂತ ತಿಳ್ಕೋಬಹುದು. ಯಾಕೆಂದ್ರೆ ರತಿ ಅಂದ್ರೆ ಸುಖ, ರಾತಿ ಅಂತ ನೀರು ಹೇಳಿದ್ರೆ ಮಹಾಸುಖ ಅಂತ ಅರ್ಥ. ಹೀಗೂ ಕೂಡ ಆಲೋಚನೆ ಮಾಡಬಹುದು ಅಂತ ನಂದೊಂದು ಆಲೋಚನೆ ಇದೆ. ಭಾವಾರ್ಥ ಏನಾಯ್ತು? ಭಗವಂತನೇ, ನಿನ್ನ ಈ ಶ್ರೇಷ್ಠ ಭಕ್ತನಿಗೆ ಅನೇಕ ಶಾಸ್ತ್ರಗಳನ್ನ ನೀನು ತ್ರಿಕಾಲದಲ್ಲೂ ಕೂಡ ಉಪದೇಶಿಸಬೇಕು. ವಿಶೇಷತಃ ಬೃಹತಿ ಸಹಸ್ರವನ್ನ ನಾವು ಕೇಳಲಿಕ್ಕೆ ತೊಡಗಿದ್ದೀವಿ. ಅದಕ್ಕೆ ಸಹಸ್ರಂ ಶಂಸ, ಈ 1000 ಮಂತ್ರಗಳನ್ನ ನನಗೆ ನೀನು ಅರ್ಥ ಆಗುವಂತೆ ಉಪದೇಶಿಸು. ಮೋಕ್ಷವೆಂಬ ಮಹಾಸುಖವನ್ನು ಕೊಡು. ನಿನ್ನನ್ನು ಸೇವಿಸುವ ಭಕ್ತನಾದ ಮಾನವ ಏನಿದ್ದೇನೆ ನನ್ನಂಥವನು, ನನಗೆ ಬಂದಿರುವಂತಹ ಅಪಮೃತ್ಯುವನ್ನ ದೂರ ಮಾಡು. ನನ್ನ ಶತ್ರುಗಳು ನನ್ನನ್ನೇನು ಸದೆಬಡ್ಲಿಕ್ಕೆ ಬಂದಿದ್ದಾರೆ, ಕೈಯಲ್ಲಿ ಆಯುಧವನ್ನು ಹಿಡಿದು ಆ ಆಯುಧ ವಿಫಲ ಆಗುವಂತೆ ಮಾಡು. ನಮಗೆ ಮತ್ತು ನಿನ್ನನ್ನು ತಿಳಿದವರೆಲ್ಲರಿಗೂ ಕೂಡ ಯಶಸ್ಸನ್ನು ಕೊಡು, ಮೋಕ್ಷ ಸುಖವನ್ನು ಕೊಡು, ಅಥವಾ ಶಾಸ್ತ್ರವೆಂಬ ರತ್ನವನ್ನು ಕೊಡು ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಇದಿಷ್ಟು ಬೃಹತಿ ಮಂತ್ರಕ್ಕೆ ನಾನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಹೇಳಿರುವಂತಹ ಅರ್ಥ. ಇನ್ನು ಈ ಕೃತಾಕೃತ ಎಂಬ ಶಬ್ದಕ್ಕೆ ಮತ್ತೇನು ಅರ್ಥ ಆಗಬಹುದು? ಬೇರೆ ಬೇರೆ ವ್ಯಾಖ್ಯಾನಕಾರರಲ್ಲಿ ಅದಕ್ಕೇನು ಅರ್ಥಗಳನ್ನು ಹೇಳ್ತಾರೆ. ಶಂಕರಾಚಾರ್ಯರು, ಪರಾಶರ ಭಟ್ಟರು ಮೊದಲಾದವರು ಅಂತ ಅನ್ನೋದನ್ನ ಈ ಮುಂದಿನಂತೆ ನೋಡೋಣ. ಯಸ್ಯ ಪ್ರಸಾದಾತ್ ಪರಮಾರ್ಥ ರೂಪಾತ್ ಸಂಸಾರಾನ್ಮುಚ್ಯತೆ ನ ಪರೇಣ. ಮಹಾ ರೋಗ ರೂಪವಾದ್ದು ಈ ಸಂಸಾರ. ಅದರಿಂದ ನಾವು ಮುಕ್ತರಾಗಬೇಕಾದ್ರೆ ಭಗವಂತನ ಅನುಗ್ರಹ ಒಂದೇ ಸಾಧ್ಯ, ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ. ವೇದೋಕ್ತಮೇವ ಕುರ್ವಾಣಃ ನಿಸ್ಸಂಗೋರ್ಪಿತಮೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ. ವೇದದಲ್ಲಿ ಹೇಳಲ್ಪಟ್ಟಂತಹ ಕರ್ಮಗಳನ್ನು ಮಾಡಿದರೆ, ಭಗವಂತನಿಗೆ ಅರ್ಪಿಸಿದರೆ, ಆವಾಗ ಈ ಸಾಧಕನಿಗೆ ಸಿದ್ಧಿ ಅಂತ ಹೇಳ್ತಾರೆ. ಸ್ವಕರ್ಮಣ ಸಮತಮಭ್ಯಚ್ಚ ಸಿದ್ಧಿಂ ವಿಂದತಿ ಮಾನವ ಅಂತ ಗೀತಾದಲ್ಲಿಯೂ ನಮ್ಮ ಪಾಲಿನ ಕರ್ಮವನ್ನು ಮಾಡಿ ಆ ಭಗವಂತನನ್ನ ಕರ್ಮದ ಮೂಲಕ ಅರ್ಚಿಸಿದ್ರೆ ಮಾನವನಿಗೆ ಸಿದ್ಧಿ ಅಂತ ವರ್ಣನೆ ಮಾಡ್ತಾರೆ. ಈ
ಅಕೃತಗಳು ಅಂದ್ರೆ ನಿತ್ಯಗಳಾದಂತಹ ಕಾಲ, ಆಕಾಶ ಮೊದಲಾದವುಗಳಿಗೆ ಈತ ಒಂದು ಉತ್ಪತ್ತಿಯನ್ನು ಕೊಡ್ತಾನೆ. ಕೃತಾಹ ಅಕೃತಾಹ ಏನ ಸಹ ಕೃತಾಕೃತಃ ಅಂತ ಹೀಗೊಂದು ತಿಳ್ಕೋಬಹುದು. ವಸ್ತುತಃ ನಮ್ಮಂತೆ ಕಾಲದ ಆಕಾಶಾದಿಗಳಿಗೂ ಉತ್ಪತ್ತಿ ಇಲ್ಲ, ಲಕ್ಷ್ಮೀದೇವಿಗೂ ಕೂಡ ನಮ್ಮಂತೆ ಉತ್ಪತ್ತಿ ಇಲ್ಲ. ಆದರೆ ನಿತ್ಯವಾದಂತಹ ಕಾಲ, ಆಕಾಶ ಮೊದಲಾದವುಗಳಿಗೂ ಮತ್ತು ಅದರ ಅಭಿಮಾನಿ ದೇವತೆಗಳಿಗೂ ಕೂಡ ಒಂದು ರೀತಿಯಾದಂತಹ ಉತ್ಪತ್ತಿ ಇದ್ದೇ ಇದೆ. ಯಾವ ರೀತಿಯಾದ ಉತ್ಪತ್ತಿಯೂ ನಾಶವೂ ಇಲ್ಲದೇ ಇರುವಂಥವನು ಕೇವಲ ಭಗವಂತ ಒಬ್ಬನೇ. ಅಪೂರ್ಣತಾ ಅನ್ನುವ ನಾಶ ಲಕ್ಷ್ಮೀದೇವಿಗೂ ಇದ್ದೇ ಇದೆ. ಮತ್ತೆ ಆ ಭಗವಂತನ ಇಚ್ಛೆಯ ಮೂಲಕ ಈ ಜಗತ್ತಿನ ಪ್ರಕೃತಿ ಏನಿದೆ, ಜಗತ್ತಿನ ಸೃಷ್ಟಿಗೆ ಕಾರಣವಾದ ಪ್ರಕೃತಿ, ಆ ಪ್ರಕೃತಿಯ ಮೇಲಿನ ಒಂದು ಅಭಿಮಾನ ಅವಳಿಗೂ ಬರ್ತದೆ. ಪರಾಧೀನ ವಿಶೇಷಾವಾಪ್ತಿ ಅಂತ ಹೇಳ್ತಾರೆ ಅದನ್ನು. ಪರ ಅಂದ್ರೆ ಭಗವಂತ, ಅವನ ಅಧೀನವಾದಂತಹ ಒಂದು ವಿಶೇಷ ಅಭಿಮಾನ, ಪ್ರಕೃತಿಯ ಮೇಲಿನ ಅಭಿಮಾನ, ಸೃಷ್ಟಿಸಬೇಕೆಂಬ ಆಲೋಚನೆ, ಇದೆಲ್ಲ ಬರುವುದು ಆ ಲಕ್ಷ್ಮೀದೇವಿಗೆ ಭಗವಂತನಿಂದಲೇ. ಆದ್ರಿಂದ ಮೂಲತಃ ಆತ ಅಕೃತಳೆ, ಆಕೆಯೂ ಅಕೃತಳೆ. ಆದರೆ ಅಂಥವಳಿಗೂ ಕೂಡ ಒಂದು ರೀತಿಯಾದಂತಹ ಉತ್ಪತ್ತಿಯನ್ನ, ನಮ್ಮಂತೆ ಉತ್ಪತ್ತಿ ಅಂತ ಇದ್ರು ಒಂದು ರೀತಿಯಾದ ಉತ್ಪತ್ತಿಯನ್ನ ಅವನು ಕೊಟ್ಟೇ ಕೊಡ್ತಾನೆ. ಅದನ್ನು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಪ್ರಕೃತಿ ಪುರುಷಃ ಕಾಲಃ ಇತ್ಯೇತೇ ಚ ಸಮಸ್ತಶಃ ಪರಾಧೀನ ವಿಶೇಷೇಣ ಜನ್ಯಾಹ ಇತ್ಯೇವ ಕೀರ್ತಿತಾಃ. ಪ್ರಕೃತಿ, ಪುರುಷ, ಕಾಲ ಇವರೆಲ್ಲರೂ ಕೂಡ ಈಶಾಧೀನ ವಿಶೇಷೇಣ, ನಾನು ಪರಾಧೀನ ಅಂತ ಹೇಳಿದೆ, ಈಶಾ ಅಂದ್ರೆ ಪರಮಾತ್ಮ, ಅವನ ಅಧೀನವಾದಂತಹ ಒಂದು ವಿಶೇಷ, ಪರಮಾತ್ಮನ ಇಚ್ಛೆಗನುಸಾರವಾಗಿ ಒಂದು ವೈಶಿಷ್ಟ್ಯ ಅವರಲ್ಲಿ ಹಿಂದೆ ಇಲ್ಲದೇ ಇದ್ದದ್ದು ಬರ್ತದೆ. ಅದರಿಂದ ಅವರೆಲ್ಲರೂ ಕೂಡ ಜನ್ಯರೇ ಅಂತ ವರ್ಣನೆ ಮಾಡಿದ್ದಾರೆ. ಛಾಂದೋಗ್ಯ ಉಪನಿಷತ್ತು ಅವನನ್ನ ಸರ್ವಕರ್ಮ ಸರ್ವಕಾಮ ಅಂತ ಹೀಗೆಲ್ಲ ವರ್ಣನೆ ಮಾಡಿದೆ. ಎಲ್ಲಾ ಕರ್ಮಗಳನ್ನು ಅವನೇ ಮಾಡ್ತಾನೆ, ಎಲ್ಲಾ ಕಾಮಗಳನ್ನು ನಮಗೆ ಅವನು ಈಡೇರಿಸುವವನು ಅವನೇ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಸರ್ವಾಂತರ್ಯಾಮಕತ್ವಾತ್ತು ಸರ್ವಕರ್ಮಾಸಯೇ ವಹಿ, ಅವನು ಸರ್ವಕರ್ಮ, ಯಾಕೆಂದ್ರೆ ಸರ್ವ ಅಂತರ್ಯಾಮಿ, ಅವನು ಎಲ್ಲರಿಗೂ ಅಂತರ್ಯಾಮಿಯಾಗಿದ್ದು ಅವರವರ ಕರ್ಮಗಳನ್ನು ಮಾಡಿಸುವುದರಿಂದ ಅವನಿಗೆ ಸರ್ವಕರ್ಮ ಅಂತ ಹೇಳ್ತಾರೆ ಅಂತಿದೆ. ಏಷ ಕರ್ತ ನ ಕ್ರಿಯತೆ ಕಾರಣಂತ ಜಗತ್ಪತಿ, ಇವನು ಜಗತ್ತಿಗೆಲ್ಲದಕ್ಕೂ ಕರ್ತ ಆಗಿದ್ದಾನೆ, ಆದರೆ ತಾನೆಂದು ಯಾರಿಂದಲೂ ಉತ್ಪಾದಿಸಲ್ಪಡುವಂಥವನಲ್ಲ ಅಂತ ಸಭಾಪರ್ವದಲ್ಲಿ ಕೇಳಿ ಬರ್ತದೆ. ಆ ಭಗವಂತ ಕರ್ತಾನೂ ಹೌದು, ಅಕರ್ತಾನೂ ಹೌದು. ಯಾಕೆಂದ್ರೆ ಅಪ್ರಯತ್ನಾತ್ ಸ್ವತಂತ್ರತ್ವಾತ್ ಫಲಾನಾಂಚ ವಿವರ್ಜನಾತ್ ಕ್ರಿಯಾಯಾಶ್ಚ ಸ್ವರೂಪತ್ವಾತ್ ಅಕರ್ತೇತಿ ತಂ ವಿದುಹು ಅಂತ ಪದ್ಮಪುರಾಣದ ಮಾತಿದೆ. ಭಾಗವತ ತಾತ್ಪರ್ಯದ 1ನೇ ಸ್ಕಂದದ 3ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಯಾವುದೇ ಪ್ರಯತ್ನ ಇಲ್ಲದೆ ಅನಾಯಾಸವಾಗಿ ಕರ್ಮ ಮಾಡಬಲ್ಲವನು, ಸ್ವತಂತ್ರವಾಗಿ ಕರ್ಮ ಮಾಡಬಲ್ಲವನು, ಫಲದ ಅಪೇಕ್ಷೆ ಇಲ್ಲದೇ ಇದ್ದವನು, ಮತ್ತೆ ಆತ ಮಾಡುವಂತಹ ಎಲ್ಲಾ ಕ್ರಿಯೆಗಳು ಕೂಡ ಆತನ ಸ್ವರೂಪದಿಂದ ಅಭಿನ್ನವಾದದ್ದು. ಆದ್ರಿಂದ ನಮ್ಮಂತೆ ಕರ್ತ ಅವನಲ್ಲ, ಆದ್ರಿಂದ ಅವನನ್ನು ಅಕರ್ತ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಕರ್ಮವನ್ನೇ ಮಾಡದೇ ಇರುವವನು ಅಂತ ಅರ್ಥ ಅಲ್ಲ, ನಮ್ಮಂತೆ ಮಾಡದೇ ಇರುವವನು ಅಂತ ಅದರ ಅರ್ಥ ಆಗ್ತದೆ. ಪುರುಷ ಏವೇದಂ ವಿಶ್ವಂ ಕರ್ಮ ಅಂತ ಅಥರ್ವಣ ಉಪನಿಷತ್ನಲ್ಲಿದೆ. ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಕೂಡ ಯೈಷಾಂ ಭಗವತೋ ಚೇಷ್ಟ, ಭಗವಂತನ ಈ ಚೇಷ್ಟೆ ಎಲ್ಲವೂ ಕೂಡ ಆತನಿಂದ ಅಭಿನ್ನ ಅನ್ನುವಂಥ ತಾತ್ಪರ್ಯವನ್ನ ಹೇಳಿದ್ದಾರೆ. ಹೀಗೆ ಅವನ ಅಕರ್ತ ಯಾಕೆ ಅಂದ್ರೆ ಎಲ್ಲವನ್ನೂ ಕೂಡ ಮಾಡ್ತಾನೆ, ಆದರೆ ನಮಗಿಂತ ಭಿನ್ನವಾಗಿ ಮಾಡುವುದರಿಂದ ಆತ ಕರ್ತ ಹೌದಾದ್ರೂ ಕೂಡ ಅಕರ್ತ. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಅಕರ್ತಾರಮವ್ಯಯಂ ಅಂತ ಹೇಳಿದಂತೆ. ಮುಂದೆ ಲಕ್ಷಾಲಂಕಾರದಲ್ಲಿ ಇರುವಂತಹ ಅರ್ಥ ಹೀಗಿದೆ. ಅಕೃತ ಅಂದ್ರೆ ಮೋಕ್ಷ, ಅದನ್ನ ಕೃತ ನಮಗೆ ಕೊಡುವಂಥವನು ಅನ್ನೋ ಅರ್ಥ ಇಲ್ಲೂ ಇದ್ದೇ ಇದೆ. ಈ ನಿತ್ಯವಾದಂತಹ ಕಾಲ ಆಕಾಶಾದಿಗಳನ್ನು ಕೂಡ ಈ ಭಗವಂತ ಕೃತ ಮಾಡುವುದರಿಂದ, ಅದನ್ನು ಉತ್ಪಾದಿಸುವುದರಿಂದ ಅವನಿಗೆ ಕೃತಾಕೃತ ಅನ್ನೋ ಹೆಸರನ್ನ ಲಕ್ಷಾಲಂಕಾರದಲ್ಲೂ ಕೂಡ ಹೇಳ್ತಾರೆ. ಮುಂದೆ ಶಂಕರಾಚಾರ್ಯರ ಭಾಷ್ಯದಲ್ಲಿ ಕೃತ ಈತ, ಕೃತ ಅಂದ್ರೆ ಈ ನಾವು ನೋಡುವಂತಹ ಜಗತ್ತು ಅದು ಮಾಡಲ್ಪಟ್ಟದ್ದು, ಅದೇ ಕಾರ್ಯ, ಅದರೊಳಗೆ ಇವನು ಇರುವುದರಿಂದ ಆ ಜಗತ್ತಿಗೆ ಒಂದು ಆಕಾರ ಬಂದದ್ದು ಇವನಿಂದಲೇ, ಅದರಿಂದ ಇವನೇ ಕೃತ. ಅಕೃತ ಅಂದ್ರೆ
ಕಾರಣವಾದಂತಹ ಪ್ರಕೃತಿ, ಆ ಪ್ರಕೃತಿಯೊಳಗೂ ಇದ್ದಾನೆ. ಇದು ತುಂಬಾ ಸುಂದರವಾದಂತಹ ಅರ್ಥ. ಕಾರ್ಯದಲ್ಲಿದ್ದಾನೆ, ಕಾರಣದಲ್ಲೂ ಇದ್ದಾನೆ, ಪ್ರಕೃತಿಯಲ್ಲೂ ಇದ್ದಾನೆ. ಪ್ರಕೃತಿಯಿಂದ ಜನ್ಯವಾದಂತಹ ಪಂಚಮಹಾಭೂತಗಳಲ್ಲಿ ಅವುಗಳಿಂದ ಜನ್ಯವಾಗುವಂತಹ ಎಲ್ಲಾ ರೀತಿಯಾದ ವಸ್ತುಗಳಲ್ಲೂ ಅವನಿದ್ದಾನೆ. ಆದ್ರಿಂದ ಆತ ಕೃತಾಕೃತ ಅಂತ ಅದರ ಅರ್ಥ. ಕೃತ ಅಂದ್ರೆ ಪರಾಶರ ಭಟ್ಟರ ಅಭಿಪ್ರಾಯದಲ್ಲಿ ಪ್ರವೃತ್ತಿ ಧರ್ಮ, ಸಂಸಾರದಲ್ಲೇ ಮತ್ತೆ ನಮ್ಮನ್ನು ಸಿಲುಕಿಸುವ ಕರ್ಮಗಳೇ ಕೃತ. ಅಕೃತ ಅಂದ್ರೆ ನಿವೃತ್ತಿ ಧರ್ಮ, ಸಂಸಾರದಿಂದ ನಮ್ಮನ್ನು ದಾಟಿಸುವಂತಹ ನಿವೃತ್ತ ಧರ್ಮಗಳು. ಈ ಅನಿತ್ಯವಾದಂತಹ ಪ್ರವೃತ್ತಿ ಫಲವನ್ನು, ನಿತ್ಯವಾದಂತಹ ನಿವೃತ್ತಿ ಫಲ ಎರಡನ್ನೂ ನಮಗವನು ಕೊಡ್ತಾನೆ. ಕಾಮ್ಯಕರ್ಮವನ್ನು ಮಾಡಿದರೆ ಅದಕ್ಕೆ ತಕ್ಕಂತಹ ಫಲವನ್ನೇ ಕೊಡ್ತಾನೆ. ಕಾಮ್ಯಕರ್ಮವನ್ನು ಬಿಟ್ಟು ಮುಕ್ತಿಯನ್ನೇ ಕೊಡುವಂತ ಪ್ರಾರ್ಥಿಸಿದರೆ ಅದಕ್ಕೆ ತಕ್ಕಂತಹ ಫಲವನ್ನು ಕೂಡ ಅವನು ಕೊಡ್ತಾನೆ. ಅನಿತ್ಯ ನಿತ್ಯ ಫಲದವು ಕರ್ಮ ಪ್ರವರ್ತಕ ನಿವರ್ತಕವು ದದೌ ಯಸ್ಯ ಸ್ವರೂಪಂ ಸಹ ಕೃತಾಕೃತ ಇತೀರಿತಃ ಅಂತ ಪರಾಶರ ಭಟ್ಟರ ನಿರ್ವಚನ. ಈ ಅವನು ಪ್ರವರ್ತಕನೂ ಹೌದು, ನಿವರ್ತಕನೂ ಹೌದು, ಎರಡು ಸ್ವರೂಪಗಳು ಅವನಿಗಿದೆ. ಅನಿತ್ಯವಾದ ಫಲವನ್ನು ಕೊಡಬಲ್ಲ, ನಿತ್ಯವಾದ ಫಲವನ್ನು ಕೊಡಬಲ್ಲ. ಆದ್ರಿಂದ ಆತ ಕೃತಾಕೃತ ಅಂತ ಅದರ ತಾತ್ಪರ್ಯ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಬಂಧ, ಮೋಕ್ಷ ಇದೆಲ್ಲವನ್ನೂ ಕೂಡ ಅವನು ಮಾಡ್ತಾ ಇದ್ದಾನೆ. ಆದರೂ ಕೂಡ ಅವನಿಗೆ ಯಾವುದೇ ಅಕೃತ ವಿಕಾರ ಅಂತ ಅನ್ನುವುದಿಲ್ಲ. ಆದ್ರಿಂದ ಈತ ಕೃತಾಕೃತ. ಕೃತೇನ ಕರ್ಮಣ ಅಕೃತಃ ಕೃತಾಕೃತಃ. ಯಾವುದೇ ರೀತಿಯಾದ ಪರಿಣಾಮವನ್ನು ನಮ್ಮಲ್ಲಿ ಆಗುವಂತಹ ಬದಲಾವಣೆಗಳು ಯಾವುದೂ ಅವನಲ್ಲಿ ಕಾಣಿಸೋದಿಲ್ಲ. ನ ಕರ್ಮಣ ವರ್ಧತೇನೋ ಕರೀಯಾನ್ ಅಂತ ಶಾಸ್ತ್ರ ಅವನನ್ನ ಕರ್ಮ ಮಾಡಿದ್ರಿಂದ ಅವನು ಹೆಚ್ಚಿಂದೇನನ್ನು ಪಡೆಯೋದಿಲ್ಲ, ಮತ್ತೆ ಕರ್ಮವನ್ನು ಬಿಟ್ರೆ ಅವನು ಕೆಳಗಿನ ಹಂತಕ್ಕೂ ಬರೋದಿಲ್ಲ, ಕಡಿಮೆಯವನು ಆಗೋದಿಲ್ಲ, ಹೆಚ್ಚಿನವನು ಆಗೋದಿಲ್ಲ ಅಂತ ಅರ್ಥ. ಕೃತಃ ಅಕೃತಃ ಮೋಕ್ಷ ಯಸ್ಯ ಇತಿವಾ. ನಾವೀಗಾಗಲೇ ಅದನ್ನ ಮೊದಲೇ ನೋಡಿದ್ದೇವೆ. ಅಂತಹ ಮೋಕ್ಷವನ್ನ ನಮಗವನು ಕೊಡುವವನು ಅಂತ ಅದರ ಅರ್ಥ ಆಗ್ತದೆ. ಹೀಗೆ ಇಲ್ಲಿಯವರೆಗೆ ಆ ಕೃತಾಕೃತ ಎಂಬ ನಾಮದ ನಾನಾ ಅರ್ಥಗಳನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರದ ಅರ್ಥಗಳನ್ನು ಕೂಡ ನೋಡಿದ್ದೇವೆ. ಭಗವಂತ ನಾವು ನೋಡ್ತಾ ಇರುವಂತಹ ಎಲ್ಲಾ ವಸ್ತುಗಳಲ್ಲಿಯೂ ಇದ್ದಾನೆ. ಅದು ಕೃತ. ಮತ್ತೆ ಅಕೃತವಾದಂತಹ ಈ ಪ್ರಕೃತಿ ಏನಿದೆ ಅದರಲ್ಲೂ ಕೂಡ ಅವನಿದ್ದಾನೆ. ಮತ್ತೆ ನಮಗೆ ಈ ಶಾಶ್ವತವಾದಂತಹ ಶಾಸ್ತ್ರಗಳನ್ನ, 7 ವಿಧವಾದಂತಹ ರತ್ನಗಳನ್ನ ಅವನೇ ದೊರಕಿಸಿಕೊಡ್ತಾನೆ. ದೊರಕಿಸಿಕೊಟ್ಟು ನಮಗೆ ಅದನ್ನು ಅರ್ಥ ಮಾಡಿಸ್ತಾನೆ. ಅರ್ಥ ಮಾಡಿಸಿ ಮುಂದೆ ಮುಕ್ತಿಯನ್ನು ಕೂಡ ನಮಗವನು ಕೊಡಬಲ್ಲಂಥವನು, ಮುಕ್ತಿ ಸುಖವನ್ನು ಕೊಡಬಲ್ಲವನು. ಹೀಗೆ ಭಗವಂತನನ್ನ ಕೇಳಿದ್ರೆ ಇಂಥ ಒಂದು ರತ್ನವನ್ನು ಕೇಳಬೇಕು. ಹೊಟ್ಟೆಗೆ ಬೇಕು, ಒಂದಿಷ್ಟು ಆಹಾರ ಬೇಕು, ಒಂದಿಷ್ಟು ಕುಡಿಲಿಕ್ಕೆ ನೀರು ಬೇಕು. ಅದಕ್ಕಿಂತ ಮುಖ್ಯವಾಗಿ ಸುಭಾಷಿತ ಬೇಕು ನಮಗೆ. ಯಾವುದೋ ಕಲ್ಲು ಚೂರು, ಮಣ್ಣಿನ ಚೂರುಗಳನ್ನು ರತ್ನ ಅಂತ ಭಾವಿಸಿ ಅದಕ್ಕೆ ಬೆಲೆ ಕೊಟ್ಟು ಅದನ್ನು ಮುಡಿಗೇರಿಸಿಕೊಳ್ಳೋದು ಬೇಡ. ಮಹಾರತ್ನಗಳು ಅಂತ ಕರೆಸಿಕೊಂಡಿರುವಂತಹ ಅನರ್ಘ್ಯ ರತ್ನಗಳಾದ 7 ರತ್ನಗಳು, ಪುರಾಣ, ಪಂಚರಾತ್ರ, ಇತಿಹಾಸ ಮತ್ತು ವೇದಗಳು, ಈ ಶಾಸ್ತ್ರಗಳೆಂಬ ರತ್ನಗಳನ್ನ ಆ ಭಗವಂತನಿಂದ ಪಡೆದು ನಾವು ನಮ್ಮ ತಲೆಯ ಮೇಲೆ ಅದನ್ನು ಧರಿಸಿ ಅದರ ಅರ್ಥವನ್ನು ಕೂಡ ತಿಳಿದುಕೊಂಡು ಅಕೃತವಾದಂತಹ ಶಾಶ್ವತವಾದಂತಹ ಸ್ಥಾನವನ್ನು ಪಡೆಯಬೇಕು ಅನ್ನುವಂಥ ಸಂದೇಶವನ್ನ ಆ ಮಂತ್ರ ನಮಗೆ ಕೊಡ್ತಾ ಇದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.